ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದೇವತ್ವ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಶುಂಠಿ ಹಾಕೋ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ರು. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ನಾನು ಬಾಳೆ ಎಲೆಯಲ್ಲಿ ಊಟ ಮಾಡಿದೆ ಇವತ್ತು. ನೋಡಿ ಶುಂಠಿ ಹಾಕೋ ಕಳೆ ನೋಡಿ ನಮ್ಮ ಮನೆಯವ್ರದ್ದು. ಕೋಳಿಗೆ ಹಸಿರು ಮೇವು ರೆಡಿ ಮಾಡಿದ್ದೆ. ಕಾಡಲ್ಲಿ ಸಿಂಹ ಇದ್ದಂಗೆ ಕೋಳಿಗಳಿಗೆ ವಾಜ ಇದು. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಶುಂಠಿ ಹಾಕ್ತಾ ಇದ್ವು. ಅಂದರೆ ಈ ವರ್ಷ ಮಾರೋದಕ್ಕಲ್ಲ, ಮುಂದಿನ ವರ್ಷ ಬೀಜಕ್ಕೋಸ್ಕರ. ಯಾವುದೇ ಆಗಲಿ ಆ ಕ್ಷಣಕ್ಕೆ ಆಗೋದಿಲ್ಲ ಅಲ್ವಾ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದ ಟೈಮು ಕಾಲ ಅನ್ನೋದಿರುತ್ತೆ. ಹಾಗಾಗಿ ಶುಂಠಿ ಹಾಕ್ತಾ ಇದ್ವು. ಹಿಂದಿನಿಂದ ಒಂದು ಪದ್ಧತಿ ಇದೆ. ನಾವು ಶುಂಠಿ ಹಾಕಬೇಕಾದ್ರೆ ಭೂಮಿ ತಾಯಿಗೆ ಮೊದಲು ನಮಸ್ಕಾರ ಮಾಡಿ ಪೂಜೆ ಮಾಡಿ, ತಾಯಿ ಈ ಸಲ ಒಳ್ಳೆ ಫಲ ಕೊಡು ಅಂತ ಕೇಳಿಕೊಂಡು ಹಾಕ್ತೇವಂತೆ. ಹಾಗೆ ನಮ್ಮಮ್ಮ ಪ್ರತಿಯೊಂದು ಹಣ್ಣು ಹೂವು ಮತ್ತು ಗಣೇಶ ಅಂತ ಬರುತ್ತೆ, ವಿಘ್ನ ವಿನಾಶಕ, ಅದನ್ನೆಲ್ಲನೂ ಇಟ್ಟು ಪೂಜೆ ಮಾಡಿ ಯಾವುದೇ ರೀತಿ ವಿಘ್ನ ಬರ್ದಿರೋ ರೀತಿ ಒಳ್ಳೆ ಫಲ ಕೊಡು ಈ ಸಲ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಇವತ್ತಿನ ಆರಂಭ ಅಂತ ಹೇಳ್ತೇವೆ. ಬೇಸಾಯ ವ್ಯವಸಾಯ ಅಂತ ಹೇಳ್ತೇವೆ, ಅದನ್ನು ಸ್ಟಾರ್ಟ್ ಮಾಡೋದು. ಅದಾದಮೇಲೆ ಅಮ್ಮ ಬಂದು ಪ್ರತಿ ಭಾನುವಾರ ನಮ್ಮ ಮನೆಯಲ್ಲಿ ವಾರ ಇದೆ. ಹಾಗಾಗಿ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಸಗಣಿ ಸಾರಿಸೋರು, ಮನೆ ಒಳಗೆ ಕೂಡ ಸಗಣಿ ಸಾರಿಸೋರು. ಈಗೆಲ್ಲ ಟೈಲ್ಸ್ ಬಂದಮೇಲೆ ಯಾವ ಸಗಣಿ ಸಾರಿಸಲ್ಲ. ಬಟ್ ನಮ್ಮಮ್ಮ ಪ್ರತಿ ವಾರ ಕೂಡ ಸಗಣಿ ಸಾರಿಸಿ ರಂಗೋಲೆ ಬಿಡ್ತವೆ. ಯಾವ ಮನೆಯಲ್ಲಿ ಸಗಣಿನ ಸಾರಿಸಿ ಮನೆ ಮುಂದೆ ರಂಗೋಲೆ ಇರುತ್ತೆ, ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾಳೆ, ಲಕ್ಷ್ಮಿ ಒಳ್ಳೆಯದನ್ನು ಮಾಡ್ತಾಳೆ ಅಂತ ಅಮ್ಮ ತುಂಬ ಚೆನ್ನಾಗಿ ಬಿಡಿಸ್ತವೆ. ಅಮ್ಮ ಯಾವಾಗಲೂ ರಂಗೋಲಿ ಬಿಡಿಸುವಾಗ ಹೇಳ್ತವೆ, ನಾನು ಪ್ರೀವಿಯಸ್ ರಂಗೋಲಿ ಕಾಂಪಿಟೇಷನಲ್ಲಿ ಗೆದ್ದಿದ್ದೆ, ಪ್ರೈಸೆಲ್ಲ ತೊಗೊಬಂದಿದ್ದೆ ಅಂತ ಹೇಳ್ತಿರ್ತವೆ. ಫೈನಲ್ ಔಟ್ಪುಟ್ ರಂಗೋಲಿದು ಈ ಥರ ಬಂದಿತ್ತು. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಶುಂಠಿ ಹಾಕೋಕ್ಕೆ ಆಳುಗಳೆಲ್ಲ ಇವತ್ತು ಕೈ ಕೊಟ್ಟರು. ಬಟ್ ಮಾಡಿದ ಪ್ಲ್ಯಾನ್ ಕ್ಯಾನ್ಸಲ್ ಆಗಬಾರ್ದು, ಏನಾದರೂ ಆಗಲಿ ನಾವೇ ಹಾಕಿ ಮುಗಿಸೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ಮತ್ತು ನಮ್ಮ ಭಾವ ಇಷ್ಟು ಜನ ಸೇರಿ ಎಷ್ಟೊತ್ತಾದರೂ ಶುಂಠಿ ಹಾಕಿ ಮುಗಿಸ್ಲೇಬೇಕು ಅಂತ ಡಿಸಿಷನ್ ತೊಗೊಂಡ್ರು. ಆ್ಯಂಡ್ ಅವ್ರಿಗೋಸ್ಕರ ಅಂತ ಹೇಳಿ ತಿಂಡಿಗೆ ಪಲಾವ್ ಮಾಡಿದ್ದೆ. ಸೊ ಬಾಳೆ ಎಲೆಲ್ಲೇ ಕೂತ್ಕೊಂಡು ಎಲ್ಲ ಹೊರಗಡೆನೇ ತಿಂದ್ವಿ. ಮನೆ ಕ್ಲೀನ್ ಮಾಡ್ಕೊಂಡಿದ್ರಿಂದ ಯಾರು ಒಳಗಡೆ ಬರಲ್ಲ ಅಂದರು. ಹಾಗಾಗಿ ಹೊರಗಡೆನೇ ಕೂತ್ಕೊಂಡು ಎಲ್ಲ ತಿಂಡಿ ತಿಂದ್ವಿ. ನಾನು ಕೂಡ ಹೊರಗಡೆನೇ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ತಿಂಡಿ ತಿಂದೆ. ನನಗೆ ಮತ್ತು ನಮ್ಮಮ್ಮಂಗೆಲ್ಲ ಬಾಳೆ ಎಲೆ ತಿನ್ನೋದು ಅಂದರೆ ತುಂಬ ಇಷ್ಟ. ಸಿಟಿನಲ್ಲಿ ಬಾಳೆ ಎಲೆನ ದುಡ್ಡು ಕೊಡ್ತಾ ಇರಬೇಕು, ಬಟ್ ಇಲ್ಲಿ ಆರಾಮ್ಸೆ ಸಿಗುತ್ತೆ. ಸೊ ಇಷ್ಟಪಟ್ಟು ನಾನು ಕೂಡ ತಿಂಡಿನ ಬಾಳೆ ಎಲೆಯಲ್ಲಿ ಹೊರಗಡೆನೇ ತಿಂದೆ. ಗೊತ್ತಲ್ವಾ, ಬೇಸಿಗೆಗಾಲ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಲ್ಲ ಅಂದ್ಬಿಟ್ಟು ಆವಾಗ ನಮ್ಮ ಕೈಲಂತೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ವಿಸ್ಕು ಆ್ಯಂಡ್ ಒಂದು ಲೈನ್ ಮಿಸ್ ಆದರೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇನು ಹೋಗಿರಲಿಲ್ಲ. ಹಾಗಾಗಿ ಪಾಪ ಅಂತ ಅವ್ರಿಗೋಸ್ಕರ ಆವಾಗವಾಗ ಮಜ್ಜಿಗೆ ಮತ್ತು ನಿಂಬೆಹಣ್ಣಿನ ಜ್ಯೂಸು, ಎಳ್ಳಿಕಾಯಿ ಜ್ಯೂಸು ಕೊಡ್ತಾಯಿದ್ದೆ. ಸ್ವಲ್ಪ ತಂಪಾಗಿರಲಿ, ಆರಾಮಾಗಿ ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು. ಸೊ ಅಳಿಲು ಸೇವೆ ಅಂತವಲ್ವ, ಆ ಥರ ಪಾಪ ಬಿಸಿಲಲ್ಲಿ ಇರ್ತಾವಲ್ವ ಅಂತ ಒಂದು 2-3 ಸಲ ಮಜ್ಜಿಗೆ ಜ್ಯೂಸು ಎಲ್ಲವನ್ನು ಕೊಟ್ಟೆ. ಆ್ಯಂಡ್ ಮಧ್ಯಾಹ್ನದ್ದು ಲಂಚ್ ಮೆನು ಈ ಥರ ಇತ್ತು. ನಮ್ಮ ಬಿಸಿ ರಾಗಿ ಮುದ್ದೆ, ಏನು ಹೇಳ್ತೇವೆ ತೋಳಿಗೆ ಬಲ ಅಂತ ಹೊಟ್ಟೆಗೆ ಶಕ್ತಿ. ಅದಾದಮೇಲೆ ನಾರ್ಮಲ್ ಸಾಂಬಾರು, ರಸಮ್ಮು ಆ್ಯಂಡ್ ಪಾಯಸ, ಕೋಸಂಬರಿ ಮಾಡಿದೆ. ಬಟ್ ಕೋಸಂಬರಿ ಖಾಲಿ ಆಗಿಬಿಟ್ಟಿತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ. ಹಾಗಾಗಿ ಮತ್ತು ವೈಟ್ ರೈಸ್ ಇತ್ತು. ಇಷ್ಟು ಊಟ ಮಾಡಿಕೊಂಡು ಮತ್ತೆ ಪಾಪ ಅವರು ಜಸ್ಟ್ ನಾವು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಆರಾಮಾಗಿ ಒಗ್ಗರಣೆಗೆ ಹಾಕೊಂಡು ತಿಂತೀವಿ. ಬಟ್ ಆ ಶುಂಠಿ ಬಿಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಮತ್ತೆ ಪೈಪ್ ಜೋಡಿಸೋದು, ಹುಲ್ಲಾಗೋದು, ಮಣ್ಣು ಮುಚ್ಚೋದು ಅಂತ ಹೀಗೆ ತುಂಬ ಕೆಲಸಗಳಿರುತ್ತೆ. ಸಂಜೆ ಸ್ವಲ್ಪ ನನಗೆ ಫ್ರೀ ಇತ್ತು. ಅಪ್ಪಾಜಿ ಪಾಪನ ಎತ್ಕೊಂಡಿದ್ವು. ಹಾಗಾಗಿ ಕೋಳಿಗೆ ಏನು ಹಸು ಮೇವು ಮಾಡಿದ್ದೆ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಿತ್ತು. ನಾನು ಬಂದ ತಕ್ಷಣ 2-3 ಅಳಿಲು ಓಡೋಗ್ತಾಯಿದ್ದು. ಆಲ್ಮೋಸ್ಟ್ ಅಲ್ಲಿ ರಾಗಿನೆಲ್ಲ ಕೆರೆದು ಆಚೆ ತಂದಿದ್ದು. ಬಟ್ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ತೆ. ನೋಡ್ಬೋದು ಜಾಸ್ತಿ ನೀರು ಹಾಕ್ದಂಗೆ ಕಾಣಿಸ್ತದೆ, ಬಟ್ ನಾನು ಸ್ವಲ್ಪನೇ ಹಾಕ್ತಾಯಿದ್ದೆ. ಅದಾದಮೇಲೆ ಕೊನೆಯಲ್ಲಿ ಬರಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ತಕ್ಕಳಿಸ್ಬಿಟ್ಟು ಬಂದೆ. ಸೊ ನೋಡೋಣ ಎಷ್ಟು ದಿನಕ್ಕೆ ಇದು ಚಿಗುರೊಡೆಯುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಕೋಳಿ ಎಲ್ಲ ಕೂಗ್ತಾಯಿದೆ. ಸಂಜೆ ಆಯ್ತಲ್ವಾ, ಅದಕ್ಕೋಸ್ಕರ ಸಂಜೆ ಆಗಿದೆ ಅಂತ ಹೇಳಿ ಸೂಚನೆ. ಡೈಲಿ ನಾನು ನನ್ನ ಮಗಳು ಕೋಳಿ ಫಾರ್ಮ್ ಹತ್ರ ಹೋಗಿ ಕೋಳಿಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಹಾಕ್ಬಿಟ್ಟು ಬರ್ತಾಯಿದ್ವಿ. ರಾಗಿ ಕಾಳು ಬೇಳೆ ಏನಾದರೂ. ಇವತ್ತು ನಮ್ಮ ಮನೆ ಮುಂದಕ್ಕೆ ಬಂದುಬಿಟ್ಟಿದ್ದು. ಹಾಗಾಗಿ ಇಲ್ಲೇ ಸ್ವಲ್ಪ ಕಾಳು ಅಕ್ಕಿ ಎಲ್ಲ ಹಾಕಿದೆ. ಸೊ ಚೆನ್ನಾಗಿ ತಿಂತಾಯಿದ್ವು. ಹಾಗೆ ನಾನು ಒಂದು ಸುಮ್ಮನೆ ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಕೋಳಿ ಜೊತೆ. ಕೋಳಿಗೆ ಮೇವಿಟ್ಟಿದ್ನೆಲ್ಲ ಅಲ್ಲಿಗೆ ಹೋಗ್ತಾಯಿದ್ದು, ಅದಕ್ಕೆ ಓಡ್ಸೋಕ್ಕೆ ಅಂತ ಹೋದೆ. ನೋಡಿ ಕೋಳಿ ಕೂಡ ಆಗುತ್ತೆ, ತುಂಬ ಹೈಟಿಂದನೇ ಆಗೋಯ್ತು. ಇನ್ನೊಂದು ಹುಂಜ ಆವಾಗ ಟ್ರೈ ಮಾಡ್ತು, ಹೇಗೆ ಹಿಡ್ಕೊಳಕ್ಕೆ ಹೋದೆ, ಬಟ್ ಅದು ಆಯ್ತು. ಇವನು ರಾಜ ಹುಲಿ ಹುಂಜ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಟ್ಟದ ತುದಿ ಮೇಲೆ ಹುಂಜ ಮೊಟ್ಟೆ ಇಟ್ಟರೆ ಯಾವ ಕಡೆ ಬೀಳುತ್ತೆ ಅಂತ ಕೇಳ್ತಾಯಿದ್ವಿ. ಸಡನ್ನಾಗಿ ಆನ್ಸರ್ ಮಾಡೋ ಬರದಲ್ಲಿ ಹುಂಜ ಮೊಟ್ಟೆ ಇಡಲ್ಲ ಅನ್ನೋದನ್ನ ಮರ್ತೋಗ್ಬಿಡ್ತಾಯಿದ್ವಿ.
ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.